ಜಾತಿ ಜ್ವಾಲೆಗೆ ವಿಶೇಷ ಸಚಿವ ಸಂಪುಟ ಸಭೆಯೇ ಕ್ಲೈಮ್ಯಾಕ್ಸ್. ಕಾಂತರಾಜು ವರದಿ ಬಗ್ಗೆ ಕೂಲಂಕುಷವಾಗಿ ಇವತ್ತು ಸಚಿವರು ಚರ್ಚೆ ಮಾಡಲಿದ್ದಾರೆ. ಪ್ರಬಲ ಸಮುದಾಯಗಳ ವಿರೋಧ ಇದೆ ಇದಕ್ಕೆ, ಆದರೆ ಸಂಪುಟದಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ. ಜಾತಿ ಗಣತಿ ವರದಿ ಬಗ್ಗೆ ಸಿಎಂಗೆ ಅಭಿಪ್ರಾಯ ತಿಳಿಸಲಿದ್ದಾರೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರು ಒಂದು ಹೊಸದಾಗಿ ಸರ್ವೆ ನಡೆಸುವಂತೆ ಮನವಿ ಮಾಡಲಿಕ್ಕೆ ಕೆಲ ಸಚಿವರು ಸಜ್ಜಾಗಿದ್ದಾರೆ. ಮರುಪರಿಶೀಲನೆ ಮಾಡಬೇಕು ಇದನ್ನ ಅಂತ. ಹೀಗಾಗಿ ಕ್ಯಾಬಿನೆಟ್ ಸಬ್ ಕಮಿಟಿ ರಚನೆ ಮಾಡುವಂತ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಸಚಿವರು ಸಮ್ಮತಿಸಿಬಿಡ್ತಾರೆ, ಈ ವರದಿಗೆ ತಲೆಯಾಡಿಸ್ಬಿಡ್ತಾರೆ, ಮುಖ್ಯಮಂತ್ರಿಗಳು ಇದನ್ನ ಜಾರಿಗೆ ತರ್ತಾರೆ ಅನ್ನೋ ಸಂಭವ ಸದ್ಯಕ್ಕಂತೂ ಇಲ್ಲ. ಬಹಿರಂಗವಾಗಿಯೇ ಅದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಪ್ರಬಲ ಸಮುದಾಯಗಳ ನಾಯಕರು, ಮಠಾಧೀಶರು, ಜನಸಾಮಾನ್ಯರ ವಿರೋಧ ಇರೋದರಿಂದಾಗಿ ಈಗ ಕೆಲ ಸಚಿವರು ಆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದನ್ನ ಹೀಗೆ ಜಾರಿಯಾಗೋದಕ್ಕೆ ಬಿಟ್ರೆ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗುತ್ತೆ, ನಮ್ಮ ಸಮುದಾಯದ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಮತ್ತೊಮ್ಮೆ ಸರ್ವೆ ಮಾಡಿಸಬೇಕು, ಈಗಿರೋ ವರದಿಯನ್ನ ಮರುಪರಿಶೀಲನೆಗೆ ಒಳಪಡಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಬಳಿ ಸಚಿವರು ತಮ್ಮ ಅಭಿಪ್ರಾಯ ಹೇಳೋ ಸಾಧ್ಯತೆ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕುತೂಹಲ ಹೆಚ್ಚಿರೋದು ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟ ಹಾಗೆ ಸಚಿವರ ನಿಲುವುಗಳೇನಾಗಿರುತ್ತೆ ಅನ್ನೋದು, ಸಾಧ್ಯತೆಗಳೇನಿದೆ? ಆಲ್ಮೋಸ್ಟ್ ಸಬ್ ಕಮಿಟಿ ಆಗೋದೇ ಅಂತಿಮನ? ಇದು ಬಹಳ ಮುಖ್ಯವಾಗಿರುವಂತದ್ದು. ಇವತ್ತೊಂದು 4 ಗಂಟೆಗೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುವಂತಹ ವಿಶೇಷ ಸಂಪುಟ ಸಭೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದು ರೀತಿ ಜಾತಿ ಜನಗಣತಿ ವಿಚಾರ ಸಂಬಂಧಪಟ್ಟ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ತಲುಪುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಾಗಲೇ ಕೂಡ ಜಾತಿವಾದಿ ಸಚಿವರು ತಮ್ಮದೇ ಆದಂತಹ ಧ್ವನಿಯನ್ನ ಸಂಪುಟ ಸಭೆಯಲ್ಲಿ ಇಟ್ಟಲು ಈಗ ಮುಂದಾಗಿದ್ದಾರೆ. ಒಂದು ಪ್ರಬಲ ಸಮುದಾಯಗಳಾಗಿರುವಂತಹ ಲಿಂಗಾಯತ, ಒಕ್ಕಲಿಗ, ಹೀಗೆ ಹಲವು ಜಾತಿಗಳು ಕೂಡ ಆ ಒಂದು ಸಮಿತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಏಕದೇಶಗಳಿವೆ. ಅದನ್ನು ಪ್ರಮುಖವಾಗಿ ಸಂಪುಟ ಸಭೆಯಲ್ಲಿ ಪ್ರಸ್ತಾಪ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಸಮುದಾಯದ ನಾಯಕರ ಜೊತೆ ಚರ್ಚೆ ನಡೆಸಿದ್ದಾರೆ. ಅದ್ರ ಜೊತೆಗೆ ಸಮಿತಿ ಮತ್ತೊಮ್ಮೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆಗ್ರಹ ಪ್ರಬಲ ಸಮುದಾಯಗಳಿಂದ ವ್ಯಕ್ತವಾಗ್ತಿದೆ. ಮತ್ತೆ ಕೆಲವರು ಕೂಡ ಅದನ್ನ ವ್ಯಕ್ತವಾಗ್ತಿದೆ. ಮತ್ತೆ ಕೆಲವರು ಕೂಡ ಅದನ್ನ ಪರಿಶೀಲನೆ ನಡೆಸಲಿ, ಆಗಿರತಕ್ಕಂಥ ಅಂಕಿಅಂಶಗಳನ್ನ ಬದಲಾವಣೆ ಮಾಡಲಿ, ಪುನರ್ ಪರಿಶೀಲನೆ ನಡೆಸಲಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಒತ್ತಡಗಳು ಪ್ರಬಲ ಸಮುದಾಯದಿಂದ ವ್ಯಕ್ತ ಆಗ್ತಾ ಇದೆ. ಮಗದೊಂದ್ ಕಡೆ ಹಿಂದುಳಿದ ಅಂದ್ರೆ ಅಹಿಂದ ಸಮುದಾಯಗಳ ನಾಯಕರು ಹೇಳ್ತಾ ಇರುವಂತದ್ದು, ಇದು ಜಾತಿ ಜನಗಣತಿ ಜಾರಿ ಆಗಲೇಬೇಕು ಅನ್ನುವಂಥ ಬಿಗಿ ಬಟ್ಟು ನೀಡಿದ್ದಾರೆ. ಇದು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು, ಅಂಗೀಕರಿಸಲೇಬೇಕು ಅನ್ನುವಂಥ ಆಗ್ರಹವನ್ನ ಕೂಡ ಶೋಷಿತ ಸಮುದಾಯಗಳು, ಒಟ್ಟಾರೆ ಅಹಿಂದ ಸಮುದಾಯದ ನಾಯಕರೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರುವಂತದ್ದು. ಹೀಗೆ ಪರ ವಿರೋಧದ ಚರ್ಚೆಗಳು ತಾರಕಕ್ಕೇರುವಂತ ಹೊತ್ತಲ್ಲೇ ಇವತ್ತು ವಿಶೇಷ ಸಂಪುಟ ಸಭೆಯನ್ನು ನಡೆಯುತ್ತೆ. ಇದು ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ಸುದೀರ್ಘವಾಗಿ ಇದೊಂದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೆಯುತ್ತೆ ಕೂಡ. ಹಾಗಾಗಿ ಸಭೆಯಲ್ಲಿ ಸಚಿವರ ಅಭಿಪ್ರಾಯಗಳನ್ನು ಕೂಡ ಅಭಿಪ್ರಾಯಗಳನ್ನ ಮಂಡಿಸ್ತಾರೆ. ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ರೀತಿಯ ಸಲಹೆಗಳನ್ನು ಕೊಡುವಂತ ಸಾಧ್ಯತೆಗಳು ದಕ್ಕಲಾಗಿದೆ. ಈಗಾಗಲೇ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕೂಡ ಇದ್ರು ಪ್ರಸ್ತಾಪ ಆಗಿರುವಂತಹ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಸ್ವತಃ ಜಾತಿ ಗಣತಿ ಪರವಾಗಿರುವಂತ ಹಿನ್ನೆಲೆಯಲ್ಲಿ ಸ್ಪಷ್ಟ ನಿಲುವನ್ನು ಕೈಗೊಳ್ತಾರೆ ಅನ್ನುವಂಥ ಕುತೂಹಲ ಕೂಡ ಮೂಡಿಸಿರುತ್ತೆ. ಹಾಗೆ ಬಲ್ಲಂಗಲ ಹೇಳೋ ಪ್ರಕಾರ ಸಂಪುಟ ಉಪ ಸಮಿತಿಯನ್ನು ರಚಿಸುವ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದೆ. 3 ರಿಂದ 6 ತಿಂಗಳ ಅವಧಿಗೆ ಅದನ್ನ ಮತ್ತೆ ಪುನರ್ ಪರಿಶೀಲನೆ ನಡೆಸುವಂತ ಲೆಕ್ಕಾಚಾರದಲ್ಲಿ ಅಧ್ಯಯನ ನಡೆಸುವಂತ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಅದು ಸಂಪುಟ ಉಪ ಸಮಿತಿ ರಚಿಸುವಂತ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದೆ. ಒಂದು ವೇಳೆ ತಜ್ಞರ ಸಮಿತಿಯನ್ನು ರಚಿಸುವಂತ ಸಾಧ್ಯತೆಯನ್ನು ತಳ್ಳಿ ಹಾಕಿರ್ತಿಲ್ಲ. ಅದೆಲ್ಲಕ್ಕಿಂತ ರಾಷ್ಟ್ರೀಯ ವ್ಯಕ್ತಿಗಳನ್ನು ಹೊರಗಿಟ್ಟು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಧಿಕಾರಿಗಳ ನೇತೃತ್ವದಲ್ಲಿ ಕೂಡ ಮಾಡ್ತಿರೋ ಅಚ್ಚರಿ ಇಲ್ಲ. ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.